ನಿಮ್ಮ ಮನೆಗೂ ಬರ್ತಿದ್ದಾಳೆ ಗೆಳತಿ ಗಾಯತ್ರಿ. ಅಂತಹ ಸ್ನೇಹ ಸಂಬಂಧವನ್ನ ನಾವು ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಕೆಲವೊಂದು ಸ್ನೇಹ ಸಂಬಂಧ ಹುಟ್ಟಾನೆ ಬರ್ತವೆ, ಕೆಲವೊಂದು ಬದುಕಲ್ಲಿ ಅನಿರೀಕ್ಷಿತವಾಗಿ ಎದುರಾಗುತ್ತೆ, ಕೆಲವೊಂದು ನಮಗಾಗಿ ಹುಡ್ಕೊಂಡು ಬರುತ್ತೆ. ಅದುವೇ ಸ್ನೇಹ. ನಮ್ಮ EP ವಿಠಲ್ ಜಾಧವ್ ಅವರು ಬನ್ನಿ. ಪ್ರೊಡಕ್ಷನ್ ಮ್ಯಾನೇಜರ್ ಅಭಿಷೇಕ್ ಬನ್ನಿ, ಬರಬೇಕು. ಮೇಕಪ್ ಆರ್ಟಿಸ್ಟ್ ಮಲ್ಲೇಶ್ ಅವರ ಮಲ್ಲೇಶ್ ಅಂತ ಕರೆದ್ರೆ ಮಲ್ಲೇಶ್ ಅವರ ಟೀಮ್ ಕೂಡ ಬನ್ನಿ ಪ್ಲೀಸ್. ಹಾಗೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಚೀಫ್ ಜಡೇಜಾ, ರವಿ ಜಡೇಜಾ, ನಮ್ಮೆಲ್ಲರಿಗೂ ದಿನ ಸರಿಯಾದ ಟೈಮ್ಗೆ ಊಟ ತಿಂಡಿ ಕೊಡೋ ಪ್ರೊಡಕ್ಷನ್ ಇಂದ ಸಾಗರ್, ನಮ್ಮ ಕೋ ಡೈರೆಕ್ಟರ್ ರಾಮು, ಅಸೋಸಿಯೇಟ್ ಮಾಲ್ತೇಶ್, ಜೊತೆಗಿರೋ ಅಸಿಸ್ಟೆಂಟ್ ಡೈರೆಕ್ಟರ್ ಹರ್ಷ, ಕ್ಯಾಮ್ರಾ ಕಡೆಯಿಂದ ಶರತ್, ಯೂನಿಟ್ ರಾಮಣ್ಣ ಮತ್ತು ಟೀಮ್ ರಾಮಣ್ಣ ಇದ್ದಾರೆ, ಯೂನಿಟ್ ಓನರ್ ರಾಮಣ್ಣ ಇದ್ದಾರೆ, ಅವ್ರ ಟೀಮ್ ರಿಷಿ, ನಾಗ, ಯಾರಿದ್ದೀರಾ? ಓಕೆ, ಇನ್ನು ಕೀರ್ತಿ, ಬಾಲ, ನಮ್ಮ ಬಹಳ ಇಂಪಾರ್ಟೆಂಟ್ ಬಾಲ, ಕೀರ್ತಿ ಧ್ವನಿಮುದ್ರಣ. ಏನೇ ಯಾರೇ ಮಾತಾಡಿದ್ರು ಅದು ಕ್ಲಿಯರ್ ಆಗಿ ಕೇಳಿಸ್ಬೇಕು ಅಂದ್ರೆ ಅವರೇ ಇಂಪಾರ್ಟೆಂಟ್. ಅವ್ರನ್ನೇ ನಾವು ಸಮ್ಲೆಸ್ ಮಾಡ್ಬಿಟ್ಟಿದ್ವಿ. ಒಂದು ಸ್ವಲ್ಪ ಜನ ಈ ಕಡೆನೂ ಜಾಯಿನ್ ಆಗಿ ಪ್ಲೀಸ್. ಎಸ್, ಇಲ್ಲ ಆಯ್ತಾ ಸರ್, ಮುಂದುವರಿಸಬಹುದಾ? ಇಲ್ಲ, ಯಾರು ಮಿಸ್ ಆಗಲ್ಲ. ಎಸ್, ಯಾರಾದ್ರೂ ಟೆಕ್ನಿಕಲ್ ಟೀಮ್ ಅಲ್ಲಿ ಸರ್ ಕೂಡ ಮಿಸ್ ಮಾಡಿದ್ರೆ and everybody please come forward please. Yeah, yes. Okay, are we all ready? ಮಿಲನ ಪ್ರಕಾಶ್ ಸರ್, ಧಾರಾವಾಹಿ ಎಷ್ಟು ಅಚ್ಚುಕಟ್ಟಾಗಿ ಬರ್ತಾ ಇದೆ. ನೀವೇ ಇದರ ಬೆನ್ನೆಲುಬು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಆ್ಯಂಡ್ ವಾಟ್ಸ್ ಯುವರ್ ಎಕ್ಸ್ಪೆಕ್ಟೇಷನ್ ಇನ್ ಕಮಿಂಗ್ ಡೇಸ್? ಮೊದಲನೇದಾಗಿ ನನ್ನ ಟೀಮ್, ನನ್ನ ಟೆಕ್ನಿಷಿಯನ್ಸ್, ನನ್ನ ಇಡೀ ಟೀಮ್ಗೆ ನಾನು ಫಸ್ಟ್ ಒಂದು ಬಿಗ್ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ನಾನು ಕೂತ್ಕೊಂಡು ನೋಡಿದಾಗ ತುಂಬ ಖುಷಿ ಆಯಿತು. ಪ್ರತಿಯೊಂದು ಕ್ಯಾರೆಕ್ಟರ್ನು ತುಂಬ ಚೆನ್ನಾಗಿ ಡಿಫೈನ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕತೆ ಹೇಳಿದ್ದೀರಾ. ಕಥೆಯಲ್ಲಿ ಯಾವಾಗಲೂ ನಾವು ತುಂಬ ಬೇರೆ ಏನೋ ಕಥೆ ಹೇಳೋಕ್ಕಾಗಲ್ಲ, ಇರೋ ಕಥೆಯನ್ನು ಹೊಸದಾಗಿ ಒಂದು ರೀತಿಯಲ್ಲಿ ಹೇಳ್ಬೋದು ಅಷ್ಟೇ. ಸೊ ಆ ಕಥೆಗೆ ನೀವು ಒಂದು ಬ್ಯೂಟಿಫುಲ್ ಇಂಪಾರ್ಟೆನ್ಸ್ ಕೊಟ್ಟು ತುಂಬ ಚೆನ್ನಾಗಿ ಅದನ್ನ ನೀವು ಡಿಫೈನ್ ಮಾಡಿದ್ದೀರಾ. ಹಾಗೆ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸ್ ಕೂಡ, ಆ್ಯಂಡ್ ಅದನ್ನ ತುಂಬ ಚೆನ್ನಾಗಿ ಮೂಡ್ ಬರೋಕ್ಕೆ ಕಾರಣ ಬಂದು ನಮ್ಮ ಆರ್ಟಿಸ್ಟ್ ಆ್ಯಕ್ಚುಲಿ ಗಾಯತ್ರಿ ಆ್ಯಂಡ್ ಪಾರ್ವತಿ ಆ್ಯಂಡ್ ಹೀರೋಸ್ ನಾಗಾರ್ಜುನ ಕ್ಯಾರೆಕ್ಟರ್ಸ್ ಸೂರ್ಯ ಅವರು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು. ಈ ಥರ ಒಂದು ಶೋನ ನಮ್ಮ ಕಂಪನಿಲಿ ನಾವು ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಅಷ್ಟು ಅದ್ಭುತವಾಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದೀರಾ. ಅಷ್ಟು ಚೆನ್ನಾಗಿ ನಿಮ್ಗಳ ಕೈಯಲ್ಲಿ ಯಶವಂತ್ ಅವರು ಕೆಲಸ ತಗೊಂಡಿದ್ದಾರೆ. ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಟಾಸ್ಕ್ ಮಾಸ್ಟರ್. ಸೊ ಎಲ್ಲರೂ ನನ್ನ ಹತ್ರ ಬಂದಾಗೆಲ್ಲ ಸರ್ ಯಶವಂತ್ ಸರ್ ತುಂಬ ಬೈತಾರೆ ಸರ್ ಅಂತ ಇಷ್ಟು ಮಾತ್ರ ನನಗೆ ಎಲ್ಲರೂ ಹೇಳ್ತಾರೆ. ಬಟ್ ಅವ್ರ ಕೆಲಸ ನೋಡಿದಾಗ ಅವ್ರು ಯಾಕೆ ಬೈತಾರೆ ಅನ್ನೋದು ಅರ್ಥ ಆಗುತ್ತೆ. ಅಷ್ಟು ಮುದ್ದಾಗಿ ಎಲ್ಲರೂ ಆಕ್ಟ್ ಮಾಡಿದ್ದೀರಾ. ಅವ್ರು ನಿಮ್ಮ ಕೈಯಲ್ಲಿ ಆಕ್ಟ್ ಮಾಡಿಸಿದ್ದಾರೆ. ಅಂಡ್ ಅನಂತು ಕ್ಯಾಮ್ರಾ ವರ್ಕ್ ಇಸ್ ಫ್ಯಾಂಟಾಸ್ಟಿಕ್. ಮಲ್ಲೇಶ್, ನಿಮ್ಮ ಎಡಿಟಿಂಗ್ ಅಂಡ್ ಮ್ಯೂಸಿಕ್ ಸಿಂಕ್ ಆಗಲಿ, ಅದು ಇಟ್ಸ್ ಟ್ರೆಮೆಂಡಸ್ ಜಾಬ್ ಆಕ್ಚುಲಿ. ಅಂಡ್ ತುಂಬಾನೇ ಖುಷಿ ಆಯಿತು. ಯಾಕಂದ್ರೆ ಒಂದು ಕತೆ ಹೇಳೋದು ಬೇರೆ, ಅದನ್ನ ಪರದೆ ಮೇಲೆ ತರೋದು ತುಂಬಾ ಒಂದು ಕಷ್ಟಕರವಾದ ಕೆಲಸ. ಅಂಡ್ ಈ ಕತೆ ಹಿಂದೆ ತುಂಬಾ ವರ್ಷದ ಶ್ರಮ ಇದೆ. ಯಾಕಂದ್ರೆ ನಾನು ಐ ಥಿಂಕ್ ಲಾಸ್ಟ್ 6 months ಇಂದ ಎಲ್ಲರೂ ಕೇಳ್ತಾ ಇದ್ದೀನಿ ಯಾವಾಗ ಲಾಂಚ್ ಮಾಡ್ತೀರಾ ಅಂತ. ಸೊ ತುಂಬಾನೇ ಎಲ್ಲರೂ ಕಾದಿದ್ದಾರೆ. ಆ ಕಾದಿರೋದಕ್ಕೂ ಇವತ್ತು ನಾನು ನೋಡಿದ ಶೋಗೂ ಇಟ್ ಮ್ಯಾಚಸ್ ಆಕ್ಚುಲಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.
ಮೊದಲನೇ ಥ್ಯಾಂಕ್ಸ್ ಸನ್ ಉದಯ, ಪರಮ್ ಅವ್ರಿಗೆ, ಜಯಾ ಅವ್ರಿಗೆ, ಚಿತ್ರಶ್ರೀ ಅವ್ರಿಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ವರ್ಷದಿಂದ ನಾವು ಸಣ್ಣ ಉದಯಾಗ ಒಂದು ಶೋ ಮಾಡಬೇಕಾಗಿತ್ತು. ಯಾಕೆಂದರೆ ಆ ಶೋಗೆ ಅಂದರೆ ನಮಗೂ ಸಹ ಉದಯಾಗೂ ತುಂಬ ಒಂದು ಬಾಂಧವ್ಯ ಇದೆ. ನನ್ನ ಎಲ್ಲ ಸಿನಿಮಾಗಳು ಅವರೇ ತಗೊಂಡಿದ್ದಾರೆ ಆ್ಯಕ್ಚುಲಿ. ಸೊ ಹಾಗಾಗಿ ಅದು ಇವತ್ತು ಈಡೇರಿದೆ. 17th ಬರ್ತಿದೆ. ಕತೆ ಅಂತೂ ತುಂಬ ಅದ್ಭುತವಾಗಿದೆ ಆ್ಯಂಡ್ ಅಷ್ಟೇ ಚೆನ್ನಾಗೆ ಶೂಟ್ ಕೂಡ ಆಗಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ವಿನಯ್ ಪ್ರಕಾಶ್ ಸರ್. ಆ್ಯಂಡ್ ನಮ್ಮ ಸರ್ ಬಿಗ್ ಸ್ಕ್ರೀನ್ ನೋಡ್ಕೊಂಡ್ರೆ ಸ್ಮಾಲ್ ಸ್ಕ್ರೀನ್ ಪ್ರತಿಯೊಂದು ಹಂತದಲ್ಲೂ ನಿಂತು ಸರ್ಕೆ ಬೆನ್ನೆಲುಬಾಗಿರೋದು ನಮ್ಮ ಮ್ಯಾಮ್ ನೀವು ಮಾತಾಡಬೇಕು ಈಗ. ನೀವೇನು ಕರೆಕ್ಟ್ ನೀವು ಹೇಳಿದೆ. ಯಾಕೆಂದ್ರೆ ಇದಿಷ್ಟು ನಾನು ಇವತ್ತು ನೋಡಿರೋದು, ಬಟ್ ಇದು ಹಿಂದೆ ಏನ್ ನಡೆದಿದೆ ಅದಕ್ಕೆ ಎಷ್ಟೆಲ್ಲ ಒಂದು ಸರ್ಕಸ್ ಆಗಿದೆ ಅಂತ ಗೊತ್ತಿರೋದು ತಶ್ವಿನಿ ಅವರಿಗೆ. ಸೊ ನೀವು ಹೇಳಿದ್ದು ಬೆನ್ನೆಲುಬು ನಾನಲ್ಲ, ಅವರು. ಓಕೆ, ಇವಾಗ ನೀವೇನೋ ಸ್ಯಾಟಿಸ್ಫ್ಯಾಕ್ಷನ್ ಸೊ ಅರ್ಧ ಗೆದ್ದಂಗಾಯ್ತು ನಮ್ಮ ಯಶವಂತ್ ಸರ್. ಬಟ್ ಈಗ ನಿಮ್ಮ ಹೋಮ್ ಮಿನಿಸ್ಟರ್ ಏನ್ ಮಾತಾಡ್ತಾರೆ ನೋಡೋಣ. ಮ್ಯಾಮ್ ಪ್ಲೀಸ್. ಹೋಮ್ ಮಿನಿಸ್ಟರ್ ಅಂತ ಏನಿಲ್ಲ. ಇವನ್ ಹೇಗೆ ಇವರೆಲ್ಲರೂ ಕೆಲಸ ಮಾಡ್ತಿದ್ದಾರೆ ಈ ಪ್ರಾಜೆಕ್ಟ್ಗೆ, ಹಾಗೆ ನಾನು ಕೂಡ ಕೆಲಸ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಹೌದಾ, ಇಷ್ಟೇ ಬೇಕಾಗಿರೋದು ನಮಗೆ. ಇದ್ರದ್ದು ಈ ಶ್ರಮದ ಆಕ್ಚುಲಿ ಭಾಗಿಯಾಗಿರೋದು ಇದೆಲ್ಲರೂ ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇದ್ದಾರೆ. ಇವರೇ ನಮ್ಮ ರಿಯಲ್ ಸ್ಟ್ರೆಂತ್, ರಿಯಲ್ ಪಿಲ್ಲರ್ಸ್. ಅದ್ರ ಜೊತೆಗೆ ಅದಕ್ಕೆ ನೀಟಾಗಿ ಸಪೋರ್ಟ್ ಕೊಟ್ಟಿರುವಂತಹ ಉದಯ ಟಿವಿ, ಪರಮ್, ಚಿತ್ರಶ್ರೀ, ಜಯಾ ಅಂಡ್ ರಕ್ಷಿತ್, ಎಂಟೈರ್ EP ಟೀಮ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಭರತ್ ಕೂಡ ತುಂಬ ಚೆನ್ನಾಗಿ ನಮಗೆ ಮಾರ್ಕೆಟಿಂಗ್ ಮಾಡಿಕೊಡ್ತಾ ಇದ್ದಾರೆ. ಸೊ ಪಬ್ಲಿಸಿಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದನ್ನು ಅಚ್ಚುಕಟ್ಟಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆರ್ಟಿಸ್ಟ್, ಮುದ್ದಾರು ಮುಖಗಳು. ಸೊ ನನಗೆ ಎಲ್ಲ ಆರ್ಟಿಸ್ಟು, ಎಲ್ಲ ಕ್ಯಾರೆಕ್ಟರ್ಸು ಬಹಳ ಇಷ್ಟ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಜೀವ ತುಂಬಿದ್ದಾರೆ. ಥ್ಯಾಂಕ್ ಯು ಟೀಮ್, ಎವ್ರಿಬಡಿ. ಆಕ್ಚುಲಿ ನಮ್ಮ ವಿಕಾಸ್ ಅವರು ಹಾಗೂ ಅದು ಅಚ್ಚುಕಟ್ಟಾಗಿ ಅದನ್ನ ಜೀವ ತುಂಬಿರೋರು ನಮ್ಮ ಯಶವಂತ್ ಅವರು. ಸೊ ಪ್ರತಿಯೊಂದು ಕ್ಯಾರೆಕ್ಟರು ಅದರಾದ ಒಂದು ಇಂಪಾರ್ಟೆನ್ಸ್ ಇದೆ. ನೀವು ನೋಡಿದ್ರೆ ಸೂರ್ಯ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಮಗು ಕ್ಯಾರೆಕ್ಟರ್ ಅದು ಡಬಲ್ ಆಕ್ಟಿಂಗ್ ಮಾಡಿದೆ. ಪುಟ್ಟು ಪಾರ್ವತಿ ಆ್ಯಂಡ್ ಸಾನ್ವಿ ಆ್ಯಂಡ್ ಅದ್ಗೆ ಅಣ್ಣ ಅರ್ಜುನ್, ಪ್ರತಿಯೊಬ್ಬರು ನೀವು ನೋಡ್ತಾ ಹೋದ್ರೆ ಮುಂದಕ್ಕೆ ಅವ್ರದ್ದೇ ಆದಂತಹ ಮುಖ್ಯ ಪಾತ್ರ ಇದೆ ಅದರಲ್ಲಿ. ಸೊ ಯು ವಿಲ್ ಗೆಟ್ ಟು ನೋ ವೈ. ಸೊ ಅದಕ್ಕೋಸ್ಕರ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನಮಗೆ. ಆ್ಯಂಡ್ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಆರ್ ಓನ್ಲಿ ಗೋಲ್ ಇಸ್ ಆಡಿಯನ್ಸ್ ಈ ಕತೆ ಹಾಗೂ ಈ ಪ್ರಾಜೆಕ್ಟ್ನ ಒಪ್ಕೋಬೇಕು. ಆ್ಯಂಡ್ ವಿ ಆರ್ ಹೋಪಿಂಗ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಪ್ಕೊಳ್ಳೋದೇನು, ಒಪ್ಕೊಂಡಾಗ್ಬಿಡಿದೆ. ಮೂವಿ ತರ ನೋಡ್ತಾ ಕೂತಿದ್ರು. ಮೂವಿ ಮುಗ್ದೋಟ ಅನ್ನಿಸ್ತಲ್ವಾ ಲಾಸ್ಟ್ಗೆ? ಕರೆಕ್ಟಾ? ಓಕೆ ಸರ್, ಯಶವಂತ್ ಸರ್ ಮಿಕ್ಕಿದ್ ನೀವು ಮಾತಾಡಬೇಕು. ಆಲ್ಮೋಸ್ಟ್ ಸೆಟ್ಲ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪ್ರೊಡ್ಯೂಸರ್ ನೀವು, ಸ್ಯಾಟಿಸ್ಫ್ಯಾಕ್ಷನ್ ಆಲ್ರೆಡಿ. ಸರ್ ನೀವು ಕಥೆ ಬಗ್ಗೆ ಸರ್. ಪ್ರೊಡ್ಯೂಸರ್ ಸ್ಯಾಟಿಸ್ಫೈ ಆದ್ರೆ ನಾವು ಸ್ಯಾಟಿಸ್ಫೈಡ್ ಅಂತ. ಹಾಗೆ ಹೇಳುವಂಥದ್ದೆಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಅಂತ ವಿಶೇಷವಾದ ಏನಿಲ್ಲ. 1.25 ವರ್ಷದ ಹಿಂದೆ ಮೇ 22ನೇ ತಾರೀಕು ನಾನು ಮೇಡಮ್ ಹತ್ರ ಮಾತಾಡಿದ್ದು. 23ನೇ ತಾರೀಕು ಪರಮ್ ಸರ್ ಹತ್ರ ಮಾತಾಡಿದ್ವಿ ಪ್ರಾಜೆಕ್ಟ್ ಬಗ್ಗೆ. ಅವತ್ತು ನಾವು ಮಾತಾಡಿದಾಗ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಯಶವಂತ್, ನಮಗೆ ಇದು ರೇಟಿಂಗ್ ಏನಾಗುತ್ತೋ ಗೊತ್ತಿಲ್ಲ, ಇನ್ನೇನಾಗುತ್ತೋ ಗೊತ್ತಿಲ್ಲ, ಇದೊಂದು ಪ್ರಾಜೆಕ್ಟ್ ಮಾಡಿದ್ದು ನಮಗೆ ಆತ್ಮತೃಪ್ತಿ ಇರಬೇಕು. ಆ ಥರದ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು. ಮನೆಯಲ್ಲಿ ಯಾರು ಒಂಚೂರು ಮುಜುಗರ ಇಲ್ಲದೆ ಖುಷಿಯಾಗಿ ಎಲ್ಲರೂ ಕೂತು ನೋಡುವಂತ ಒಂದು ಪ್ರಾಜೆಕ್ಟ್ ಮಾಡಬೇಕು ನಾವು ಅಂತ ಮಾತಾಡಿದ್ರು. ಸರಿ ಸರ್ ಅಂತ ಅವತ್ತು ಹೇಳಿದ್ದು. ಅದು ಸರಿ ಈಗಾಗುತ್ತೆ ಅಂತ ಆಗಿ ಇವತ್ತಿಗೆ ಆಗಿದೆ. ಬಟ್ ಈ 1.25 ವರ್ಷ ಕಾದ ಮೇಲೆ ಹೌದು ನಾವು ಅಂದ್ಕೊಂಡಂಥದ್ದೇ ಒಂದು ಪ್ರಾಜೆಕ್ಟ್ ಮಾಡಿದೀವಿ ಅನ್ನೋಂಥ ಖುಷಿ ನಮ್ಗೆ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದು ಬರೀ ನಮಗಲ್ಲ, ನೋಡಿದವ್ರಿಗೂ ಅದೇ ಅಭಿಪ್ರಾಯ ಬಂದಿದೆ ಅಂತಾನು ನಾನು ಭಾವಿಸ್ತೀನಿ. ಇದಕ್ಕೆ ಖಂಡಿತ ಇದು ಚೆನ್ನಾಗಿದೆ. ಇದೆಲ್ಲದಕ್ಕೂ ಕಾರಣ ಒಂದು ಇದರ ಕಥೆ ಮತ್ತು ಇದರ ಸ್ಕ್ರೀನ್ ಪ್ಲೇ ಮತ್ತು ಇದರ ಸಂಭಾಷಣೆ. ಈ ವಿಷಯದಲ್ಲಿ ನಾನು ಮೊದಲನೇದಾಗಿ ಇದರ ಕಥೆ ಮೊದಲು ನನಗೆ ಹೇಳಿದ್ದೆ ತಶ್ವಿನಿ ಮೇಡಮ್. ಸೊ ಅವ್ರದ್ದೇ ಕಥೆ ಇದು. ಇದ್ರ ಬಗ್ಗೆ ಒಂದು
ಒಂದು ಸಣ್ಣ ರೂಮರ್ ಕೂಡ ಇದೆ, ಇದು ಯಾವ್ದೋ ರೀಮೇಕ್ ಅಂತ ಒಂದಷ್ಟು ಜನ ಎಲ್ಲೆಲ್ಲೋ ಬರೆದಾಕಿದ್ರು. ಬಟ್ ಡೆಫಿನೆಟ್ಲಿ ಇದು ರೀಮೇಕ್ ಅಲ್ಲ ಅಂತ, 100% ಇದು ರೀಮೇಕ್ ಅಲ್ಲ ಅಂತ ಇವತ್ತು ನಾನು ಹೇಳ್ಬೇಕು ಅಂತ ಅನ್ಕೋತಿದ್ದೆ. ಜೋರಾದ ಚಪ್ಪಾಳೆ ಬರಲಿ. ಬಿಕಾಸ್ ಅಷ್ಟರಲ್ಲಿ ಇನ್ನೊಂದು ವಿಷಯ ನಡೀತು. ನಮ್ಮ ಎಡಿಟರ್ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಆ ಸೀರಿಯಲ್ ಒಂದು 25 ಎಪಿಸೋಡ್ ನೋಡಿ ಇವತ್ತು ನನಗೆ ಮಧ್ಯಾಹ್ನ ಕನ್ಫರ್ಮ್ ಮಾಡಿದ್ರು, ಇಲ್ಲ ಇದು 200% ರೀಮೇಕ್ ಅಲ್ಲ ಅಂತ. ಸೊ ಹಾಗಾಗಿ ಇದು ನಮ್ಮ ಕಥೆ, ನಮ್ಮ ಮಣ್ಣಿನ ಕಥೆ, ನಮ್ಮೆಲ್ಲರ ಮನೆಯಲ್ಲಿ ನಡೆಯುವಂತಹ ಕಥೆ. ಹಾಗಾಗಿ ನಿಮ್ಮೆಲ್ಲರೂ ಇದು ಖುಷಿ ಪಡಿಸುತ್ತೆ ಅಂತ ನಂಬಿಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ DOP ಸರ್ ಮಾತಾಡಬೇಕು ಪ್ಲೀಸ್. ಆನಂದ್ ಸರ್ ನಾಚ್ಕೋಬೇಡಿ ಸರ್, ನಾವಿದ್ದೀವಿ, ನಾವೆಲ್ಲರೂ ನಾಚ್ಕೋಬೇಡಿ. ಎಲ್ಲ ಸಾಲು ಮೇಡಮ್ ಮಾತಾಡಿದ್ದಾರೆ, ಇನ್ನೊಂದೇನು ಸರ್ ನೆಕ್ಸ್ಟ್ ನಮ್ಮ ಎಡಿಟ್ರು. ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀವಿ, ಹೇಳಿದ್ದಾರೆ ಇಷ್ಟ ಆಗಿದೆ ಅಂತ. ಸೊ ನಿಮ್ಗಳಿಗೆ ಇಷ್ಟ ಆದ್ರೆ ನಮ್ಗೆ ಇಷ್ಟ ಆಗೋದು ಆಕ್ಚುಲಿ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ನಾವು 1.5 ವರ್ಷ ಗಂಟ್ಲೆ ಅದೇ ಕಥೆನ 10 ಸರಿ ಕೇಳಿ 10-20 ಸರಿ ಎಡಿಟ್ ಮಾಡಿ ಪ್ರಿವ್ಯೂ ಮಾಡಿ ಅದು ನೋಡಿ ನಮಗೆ ಬೇಜಾರಾಗ್ಬಿಟ್ಟಿರುತ್ತೆ. ಇದು ನಿಜವಾಗೂ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ 10-15 ಟೈಮ್ಸ್ ನೋಡ್ಬಿಟ್ಟಿರ್ತೀವಿ, ಆ ಫ್ರೆಶ್ನೆಸ್ ಹೋಗ್ಬಿಟ್ಟಿರುತ್ತೆ. ಬಟ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಎ ಆಡಿಯನ್ಸ್, ಸೊ ಅದು ರಿಯಲ್ ಫೀಲಿಂಗ್ಸ್. ಸೊ ರೀಸೆಂಟ್ ಆಗಿ ನಮ್ಮ ಬೇರೆ ಎಡಿಟರ್ ಮತ್ತೆ ನಮ್ಮ DD ಆರ್ಟಿಸ್ಟ್ ಕೂಡ ಪ್ರಕಾಶ್ ಅವರು ಈ ಸೀರಿಯಲ್ ನೋಡಿರ್ಲಿಲ್ಲ. ಸೊ ನೆನ್ನೆ ಪ್ರಿವ್ಯೂ ಮಾಡಿದ್ರು ಫಸ್ಟ್ ಟೈಮ್ ಫ್ರೆಶ್ ಆಗಿ. ಸೊ ತುಂಬಾ ಎಕ್ಸೈಟ್ ಆಗಿ ತುಂಬಾ ಚೆನ್ನಾಗಿದೆ, ವರ್ಕ್ ಆಗುತ್ತೆ ಅನ್ನೋದನ್ನ ಮಾತಾಡೋದು. ಸೊ ಮೊದಲನೇ ಸರಿ ನೋಡಿದ ಆಡಿಯನ್ಸ್ ನಿಮ್ಮ ಅಭಿಪ್ರಾಯನೇ ತುಂಬಾ ಇಂಪಾರ್ಟೆಂಟ್. ಸೊ ಯಶವಂತ್ ಸರ್ ಹೇಳಿದಂಗೆ 1.5 ವರ್ಷಗಳು ಈ ಪ್ರಾಜೆಕ್ಟ್ಗೋಸ್ಕರ ಸೊ ತುಂಬಾ ಶ್ರಮಿಸಿದೀವಿ. ಸೊ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಅದು ಖುಷಿ ಕೊಡ್ತು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಎಡಿಟರ್ ಕಷ್ಟ ನಮಗೆ ಗೊತ್ತು ಸರ್, ಐ ನೋ ದ ರಿಯಲ್ ಸ್ಟ್ರಗಲ್. ಅದರಲ್ಲಿ 2 ಮಾತಿಲ್ಲ. ನೀವು ನಮ್ಮ ಈ ಧಾರಾವಾಹಿಯ ಡೈಲಾಗ್ ರೈಟರ್, ನೀವು ಮಾತಾಡಬೇಕು. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನನಗೆ ಈ ಸೀರಿಯಲಲ್ಲಿ ಸಂಭಾಷಣೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಸನ್ ಉದಯ ವಾಹಿನಿಗೆ, ಹಾಗೆ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಹಾಗೆ ನನ್ನ ಇಡೀ ಟೀಮ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮ್ಮ ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ಬರೀತಾ ಎಲ್ಲೋ ಒಂದ್ ಕಡೆ ನಾನು ಕೂಡ ಈ ಗಾಯತ್ರಿ ಮತ್ತೆ ಪಾರ್ವತಿಯ ಒಂದು ಗೆಳೆತನದ ಜರ್ನಿಯಲ್ಲಿ ನಾನು ಕೂಡ ಒಂದು ಪ್ರಯಾಣ ಮಾಡ್ತಿದ್ದೀನಿ ಅನ್ನೋ ಫೀಲ್ ನನಗೆ. ತುಂಬಾ ಖುಷಿಯಿಂದ ತುಂಬಾ ಪ್ರೀತಿಯಿಂದ ಬರೀತಾ ಇದ್ದೀನಿ. ಈ ಧಾರಾವಾಹಿ ನೋಡೋ ವೀಕ್ಷಕರಿಗೆ ನೋಡ್ತಾ ಮುಂದೆ ನನ್ನ ಲೈಫಲ್ಲೂ ಈ ತರದ ಒಬ್ಬ ಫ್ರೆಂಡ್ ಇದ್ರು ಅನ್ನೋ ಖುಷಿ, ಅಥವಾ ನನ್ನ ಲೈಫಲ್ಲಿ ಈ ತರದೊಬ್ಬ ಗೆಳತಿ ಇದ್ರು ಆದ್ರೆ ಈಗ ಅನಿವಾರ್ಯ ಕಾರಣಗಳಿಂದ ಕಳ್ಕೊಂಡ್ಬಿಟ್ಟಿದೀನಿ ಅನ್ನೋ ತರ, ಅಥವಾ ಅಯ್ಯೋ ನನ್ನ ಲೈಫಲ್ಲೂ ಈ ತರದ ಒಬ್ಬ ಫ್ರೆಂಡ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅನ್ನೋ ಇಷ್ಟು ಭಾವನೆಯಲ್ಲಿ ಯಾವ್ದಾದ್ರು ಒಂದಾದ್ರೂ ಖಂಡಿತ ಮನಸ್ಸನ್ನ ಮುಟ್ಟುತ್ತೆ, ಮನಸ್ಸನ್ನ ತಟ್ಟುತ್ತೆ. ಕತೆ ಮುಂದೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಸ್ಕೊಂಡು ಹೋಗುತ್ತೆ. ಎಲ್ಲರೂ ನಮ್ಮ ಸೀರಿಯಲ್ನ ನೋಡಿ ಹೀಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್ ಮ್ಯಾಮ್. ಸೊ ನೆಕ್ಸ್ಟ್ ನಮ್ಮ ವಿಕಾಸ್ ಸರ್ ಮಾತಾಡಬೇಕು. ಪ್ಲೀಸ್ ಪಾಸ್ ಮೈಕ್. ನಮ್ಮ ಧಾರಾವಾಹಿಯ ಚಿತ್ರಕಥೆಗಾರರು. ಎಲ್ಲರಿಗೂ ನಮಸ್ಕಾರ. ಈ ಕತೆ ನನಗೆ ಸ್ವಲ್ಪ ತಡವಾಗಿ ಬಂತು. ಇವರೆಲ್ಲ ಬಹಳ ಮೊದಲಿಂದ ಕೆಲಸ ಮಾಡ್ತಿದ್ರು, ನಾನು ಸ್ವಲ್ಪ ತಡವಾಗಿ ಬಂದೆ. ಬಟ್ ಈ ಕತೆ ಅಥವಾ ಬೇರೆ ಸೀರಿಯಲ್ಗಳಿಗೂ ಇದಕ್ಕೂ ಹೋಲಿಸಿದ್ರೆ ಬೇರೆ ಸೀರಿಯಲ್ ಥರ ಹಾಡು ಹೊಡೆಯೋದು ಅಥವಾ ಹೀರೋಯಿಕ್ ಈ ಥರದ್ದಿಲ್ಲ. ಇದರಲ್ಲಿ ಪ್ಯೂರ್ಲಿ ಇರೋದು ಭಾವನೆಗಳು. ಅಂದರೆ ಇಲ್ಲಿ ಒಂದು ಸೂರ್ಯ ಆಗಲಿ, ಗಾಯತ್ರಿ ಆಗಲಿ, ಪಾರು ಆಗಲಿ, ಅವ್ರು ಯಾರೂ ಕೂಡ ಕೆಟ್ಟವರಲ್ಲ. ಆದರೆ ಪರಿಸ್ಥಿತಿ ಅವರನ್ನು ಹೆಂಗೆ ಒಂದು ಕಾರ್ನರ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಅದನ್ನು ಅವರೇ ನಿಭಾಯಿಸ್ಕೊಂಡು ಕೊನೆಗೂ ಅವ್ರು ಒಳ್ಳೆಯವರಾಗಿ ಹೆಂಗೆ ಉಳ್ಕೋತಾರೆ ಅನ್ನೋ ಸ್ಟ್ರಗಲ್ ಇದೆಯಲ್ಲ, ಅದರ ಕತೆ ಇದು. ಹಾಗಾಗಿ ಇದು 4 ಎಪಿಸೋಡಿನ ಎಷ್ಟು ಒಂದು ನಮಗೆ ತಟ್ಟಿದೆಯೋ ಅಥವಾ ಬರೆಯುವಾಗ ತಟ್ಟಿದೆಯೋ, ಹಾಗಾಗಿ ಇವತ್ತು ನೋಡುವಾಗ ನೀವು ಅದನ್ನು ಅನುಭವಿಸಿದ್ದನ್ನು ನಾನು ಕಣ್ಣಾರೆ ನೋಡಿದಾಗ ನಮ್ಗೆ ನಿಜವಾಗ್ಲೂ ಕಣ್ಣು ತುಂಬ ಬಂತು. ಯಾಕಂದರೆ ಒಂದು ಇಡೀ ಕಥೆಯಲ್ಲಿರೋದು ಭಾವನೆ. ಹಾಗಾಗಿ ದರ್ಶಿನಿ ಮೇಡಮ್ ಹೇಳಿದ ಕತೆ ಮತ್ತು ಅದು ಇವತ್ತು ಬಂದಿರುವ ಕತೆ ಮತ್ತು ಮುಂದೆ ಹೋಗುವ ಕತೆ ಪೂರ್ತಿ ಕೂಡ ಭಾವನೆ ಮೇಲೆ ನಿಂತಿರೋದು. ಹಾಗಾಗಿ ಇಲ್ಲಿ ಯಾರು ಕೆಟ್ಟವರು ಅನ್ನೋದಿಲ್ಲ, ಸಿಚುವೇಶನ್ನು ಅವ್ರನ್ನ ಹಾಗೆ ತಂದಿದೆ ಅನ್ನೋದು. ಸೊ ಆ ಥರದೊಂದು ಪ್ರಾಜೆಕ್ಟಿಗೆ ನನ್ನನ್ನು ಚಿತ್ರಕಥೆ ಲೇಖಕನಾಗಿ ಕೊಟ್ಟಿದ್ದಕ್ಕೆ ನನಗೆ ಉದಯದ ತಂಡಕ್ಕೆ ನಾನು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ವಿಕಾಸ್ ನೇಗಿ ಅವರು ಹೇಳ್ತಿದ್ದಾರೆ, ಈ ಮುಂಚೆ ಅವರು ಕನ್ನಡತಿ ಧಾರಾವಾಹಿ ನೋಡ್ತಾ ಇದ್ರ ನೀವು? ಕನ್ನಡತಿ ಅದನ್ನ ಅವರೇ ಬರೀತಾ ಇದ್ದಾರೆ ಆಕ್ಚುಲಿ.
ವಿಕಾಸ್ ಅವರೇ ಬರೆದಿದ್ದು. ಅವ್ರ ಬರವಣಿಗೆ ನನಗೆ ತುಂಬ ಇಷ್ಟ. ಆಮೇಲೆ ನಾನು ಇದೊಂದು ಎಲ್ಲೂ ಆ್ಯಕ್ಚುಲಿ ಹೇಳಿಲ್ಲ, ಇದೊಂದು ಜಾಗ ನಾನು ಹೇಳ್ತಾ ಇದ್ದೀನಿ. ಜೈಮಾತ ಕಂಬೈನ್ ಸಿನಿಮಾ ಬಿಟ್ಟು ಟೆಲಿವಿಷನ್ ಯಾಕೆ ಮಾಡ್ತಾರೆ ಅಂದರೆ, ನನ್ನ ತಾಯಿ ತುಂಬ TV ಸೀರಿಯಲ್ ನೋಡ್ತಾರೆ ಆ್ಯಕ್ಚುಲಿ. ಸೊ ನಾನು ಯಾವಾಗಲೂ ನೋಡ್ತಾ ಇದ್ದೆ, ಇವರು 6:30 to 8:30 ತನಕ ಅಳ್ಳಾಡದೆ ಕೂತ್ಕೊಂಡು ನೋಡ್ತಾರಲ್ಲ, ಅದು ಎಷ್ಟು ಒಂದು ಅದ್ಭುತವಾದ ಶಕ್ತಿ ಇರಬೇಕು ಟೆಲಿವಿಷನಲ್ಲಿ ಅಂತ. ಸೊ ಅವರೆಲ್ರಿಗೂ ಅದು ತುಂಬಾ ಇಷ್ಟ. ಅವರೇ ಅಲ್ಲ, ನಮ್ಮ ಅತ್ತೆ, ಚಿಕ್ಕಮ್ಮ, ಅವರೆಲ್ಲರೂ ಒಂದು ಫೀಮೇಲ್ ಆಡಿಯನ್ಸ್ ಸೆಕ್ಟರ್ ಇದೆ ನಮ್ಮ ಫ್ಯಾಮಿಲಿ. ಸೊ ಅದನ್ನ ನೋಡಿ 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 ನಮ್ಮ ತಾಯಿ ಯಾವಾಗ ಹೇಳೋರು, ನೀನು ಸಿನಿಮಾ ಎಲ್ಲ ಮಾಡು ಓಕೆ, ಬಟ್ ಟೆಲಿವಿಷನ್ ಅಲ್ಲಿ ಏನಾದ್ರು ಮಾಡು, ಟೆಲಿವಿಷನ್ ಅಲ್ಲಿ ಏನಾದ್ರು ಒಂದು ಮಾಡು ಅಂತ. ಅವಾಗ ಶುರು ಆಗಿದ್ದ ಜರ್ನಿನೇ ಶ್ರೀ ಜಯಮಾತ ಕಮಾನ್ಸ್ ಟೆಲಿವಿಷನ್. ಇದು ಆಕ್ಚುಲಿ ಫ್ಯಾಕ್ಟರ್ ಆಕ್ಚುಲಿ. ಸೊ ನನಗೆ ನಮ್ಮ ಸಿನಿಮಾಗಳಿಗಿಂತನೂ ನನ್ನ ಟೆಲಿವಿಷನ್ ನನಗೆ ತೃಪ್ತಿ ಜಾಸ್ತಿ ಸಿಗುತ್ತೆ. ಯಾಕೆ ಅಂದ್ರೆ ಇದು ಎಷ್ಟೋ ಜನಕ್ಕೆ ನಮ್ಮೆಲ್ರಿಗೂ ಅದೊಂಥರ ಜೀವನ ಕಟ್ಕೊಟ್ಟಿದೆ. ನಾನು ಶುರು ಮಾಡಿ ಪ್ರಾಬಬ್ಲಿ ಒಂದು 12-13 years ಆಗಿರ್ಬೋದು. ನನ್ನ ಕಣ್ಣು ಮುಂದೆನೆ ನನ್ನ ಜೊತೆ ಶುರು ಮಾಡಿದವರು ಎಲ್ಲರೂ ಬಂದು ಇವತ್ತು ಮನೆ ಕಟ್ಕೊಂಡಿದ್ದಾರೆ, ಸೆಟ್ಲ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಎಲ್ರಿಗೂ ಒಂದು ಬೆಳವಣಿಗೆ ಆಗಿದೆ. ಸೊ ನನ್ನ ಸಿನಿಮಾ ಪ್ರೊಡಕ್ಷನ್ ಹೌಸ್ಗಿಂತನೂ ನನ್ನ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ಅಂದ್ರೆ ನನಗೆ ಸ್ವಲ್ಪ ಹೆಮ್ಮೆ ಜಾಸ್ತಿ ಅಂಡ್ ತುಂಬಾ ಖುಷಿ ಕೊಡುತ್ತೆ ಅದು. ಅದಕ್ಕೋಸ್ಕರ ನಾವು ತುಂಬಾ ಕಥೆಗಳನ್ನ ಹೇಳ್ಬೇಕಂದ್ರೆ ತುಂಬಾ ಜಾಸ್ತಿ ಮಾಡಲ್ಲ, ಒಳ್ಳೆ ಕಥೆ ಇದ್ರೆ ಮಾತ್ರ ನಾವು ತಗೊಂಡು ಮಾಡೋದು. ಸೊ ಅದು ಇಲ್ಲಿ ತನಕ ನಮಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಂಡ್ ಯಶವಂತ್ ಅವರೇ ನಮ್ಮ ಕನ್ನಡತಿ ಮಾಡಿದ್ರು, ಆಮೇಲೆ ಲಕ್ಷ್ಮೀ ಬಾರಮ್ಮ ಮಾಡಿದ್ರು, ಈಗ ಮೊನ್ನೆ ತನಕ ಬಂದಂತ ಭಾಗ್ಯಲಕ್ಷ್ಮಿ, ಇದೆಲ್ಲ ನಮ್ಮ ಸಂಸ್ಥೆಯಲ್ಲಿ ಬಂದಂತ ಕಥೆಗಳು, ನಮ್ಗೆ ತುಂಬಾ ಖುಷಿ ಕೊಟ್ಟಂತ ಕಥೆಗಳು, ಅಷ್ಟೇ ಹೆಮ್ಮೆ ಕೊಟ್ಟಂತ ಕಥೆಗಳು. ಅದರಲ್ಲಿ ಒಂದು ಗೆಳತಿ ಗಾಯತ್ರಿ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೆಳತಿ ಗಾಯತ್ರಿ ಧಾರಾವಾಹಿಯಲ್ಲಿ ನನಗೊಂದು ರಾಜೇಂದ್ರ ಪ್ರಸಾದ್ ಅಂತ ಕ್ಯಾರೆಕ್ಟರ್ನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಜಯಮಾತ ಕಂಪೈನ್ಸ್ ಅವ್ರಿಗೂ, ಹಾಗೂ ನಮ್ಮನ್ನು ನಿರ್ದೇಶನ ಮಾಡ್ತಾ ಇರೋಂಥ ಯಶವಂತ್ ಸರ್ಗೂ ತುಂಬ ಹೃದಯದ ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದ್ಭುತವಾದಂಥ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ಅದನ್ನು ನಾನು ಫಸ್ಟ್ ಟೈಮ್ ನಾನು ಸೀರಿಯಲ್ ಮಾಡ್ತಾ ಇರೋದು, ನಾನು ಸೀರಿಯಲ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಸೀರಿಯಲ್ ಮಾಡ್ತಾ ಇರೋದ್ರಿಂದ ನನಗೆ ಅನುಭವ ಇರಲಿಲ್ಲ ಸೀರಿಯಲ್ಲು. ನಾನು ಹೇಗಪ್ಪ ಏನಪ್ಪ ಅಂತ ಅಂದ್ಕೊಂಡಿದ್ದೆ, ಸಿನಿಮಾಗಳು ಮಾಡಿದ್ದೆ. ಸೀರಿಯಲ್ ಮಾಡಬೇಕಾದ್ರೆ ಅದರದ್ದೇ ಆದಂಥ ಬೇರೆ ಶೈಲಿ ಇರುತ್ತೆ, ಪ್ರೊಡಕ್ಷನ್ನಲ್ಲಿ ಆಗಲಿ ಮೇಕಿಂಗಲ್ಲಿ ಆಗಲಿ ಎಲ್ಲದನ್ನು. ಆದರೆ ಅದನ್ನು ಭಾಳ ಸುಲಭ ಅನಿಸಿದ್ದು, ಅದು ನನಗೆ ಪರವಾಗಿಲ್ಲ ನಾನು ಮಾಡ್ಬೋದು ಅಂತ ಅನಿಸಿದ್ದು. ನನಗೆ ಅದನ್ನೆಲ್ಲ ಮಾಡಿಕೊಟ್ಟಿದ್ದು ನನ್ನ ಯಶವಂತ್ ಸರ್ ಅವರು, ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಆ ಪಾತ್ರ ಕೊಟ್ಟಂಥ ಜಯಮಾತ ಕಂಬೈನ್ಸ್ ಅವ್ರಿಗೂ ಅಷ್ಟೇ ಥ್ಯಾಂಕ್ಸ್ ಹೇಳ್ತೀನಿ. ಅದನ್ನೆಲ್ಲ ನೀವು ಒಪ್ಕೋತೀರಾ ಅಂತ ನನಗೂ ನಂಬಿಕೆ ಇದೆ. ಆ ಪಾತ್ರ ಹೇಗೆ ಬಂದಿದೆ ಅಂತ ನೀವಾಗಲೇ ಸಣ್ಣ 1.5 ಗಂಟೆ ಎಪಿಸೋಡ್ಸಲ್ಲಿ ನೀವು ನೋಡಿದ್ದೀರಾ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸೀರಿಯಲ್ನ ಇಷ್ಟಪಡಿ, ಪಾತ್ರಗಳನ್ನ ಇಷ್ಟಪಡಿ, ಎಲ್ಲ ಪಾತ್ರಗಳನ್ನ ಇಷ್ಟಪಡಿ. ಭಾಳ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಭಾಳ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಇಲ್ಲಿ, ಎಲ್ಲರೂ ಭಾಳ ಅದ್ಭುತವಾಗಿ ಇಷ್ಟಪಟ್ಟು ಮಾಡಿದ್ದಾರೆ. ದಯವಿಟ್ಟು ಈ ಸೀರಿಯಲ್ನ ಬೆಳೆಸಿ ಉಳಿಸಿ ನಿರಂತರವಾಗಿ ನೋಡಿ, ಎಲ್ಲ ಪಾತ್ರಗಳನ್ನು ಇಷ್ಟಪಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘು ಸರ್. ಈಗ ವೈದೇಹಿ ಪಾತ್ರವನ್ನ ನಿಭಾಯಿಸ್ತಾ ಇರುವಂತ ಪದ್ಮಿನಿ ಮ್ಯಾಮ್, ಮಗಳು ಮೇಲೆ ಹೋಗ್ಲಿ ಅಳಿಯನ ಮೇಲೆ ಏನು ದ್ವೇಷ ಮ್ಯಾಮ್, ಯಾಕೆ ಮ್ಯಾಮ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಪದ್ಮಿನಿ ನರಸಿಂಹನ್ ಅಂತ. ನಾನು ಸುಮಾರು ಒಂದು 8 ವರ್ಷದಿಂದ ಕನ್ನಡ ಪ್ರಾಜೆಕ್ಟ್ ಮಾಡಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ನಾನು ತಮಿಳ್ ಮಾಡಿದೆ, ಮಲಯಾಳಂ ಮಾಡಿದೆ, ತೆಲುಗು ಮಾಡಿದೆ. ಬಟ್ ಐ ಹ್ಯಾಡ್ ಟು ಕಮ್ ಬ್ಯಾಕ್. ದಟ್ ವಾಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ಜಯಮಾತ ಕಂಬೈನ್ಸ್. ನನಗೆ ತುಂಬ ವರ್ಷದಿಂದ ಜಯಮಾತ ಕಂಬೈನ್ಸ್ ಪ್ರಕಾಶ್ ಪ್ರಾಜೆಕ್ಟಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ಇವತ್ತು ಕೂಡ ಬಂದಿದೆ. ಆ್ಯಂಡ್ ಎಲ್ಲರೂ ಹೇಳ್ದಂಗೆ, ವಿಠಲ್ ಸರ್ ಎಲ್ಲ ಹೇಳ್ದಂಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಖಂಡಿತ ಎಲ್ಲರಿಗೂ ತುಂಬ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸ್ಪೆಷಲ್ ಮೂಮೆಂಟ್ಸ್. ನನಗೂ ನನ್ನ ಗೆಳತಿ ತುಂಬ ಜ್ಞಾಪಕ ಬಂದು. ಐ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. 1 ವರ್ಷದಿಂದ ಕಾಯ್ಕೊಂಡು ಇವಾಗ ಅದು ಮೂಡ್ ಬಂದಿದೆ. ಸೊ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಟುಡೇ ಮೈ ಫ್ಯಾಮಿಲಿ ಈಸ್ ಆಲ್ಸೋ ವಿತ್ ಮೀ ಟು ವಿಟ್ನೆಸ್ ದಿಸ್ ಬ್ಯೂಟಿಫುಲ್ ಜರ್ನಿ. ಸೊ ಥ್ಯಾಂಕ್ ಯು ಸೋ ಮಚ್. San Udaya, Param sir has always been special.
Tashwini ma'am and the whole team. Thank you so much. And Yashwant sir, thank you. A special mention to him, a big shout out. Thank you. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಬಾಲಕೃಷ್ಣ ಅವರ ಪಾತ್ರದಲ್ಲಿ ನಮ್ಮ ಮಾಡೂರು ವಿಜಿ ಸರ್ ನಟಿಸ್ತಾ ಇರೋದು ಸೂರ್ಯ ತಂದೆಯ ಪಾತ್ರದಲ್ಲಿ. ಸರ್ ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನನಗಿದೊಂದು ಅದ್ಭುತ ಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟಿದ್ದಾಗ ನಾನು ರಂಗಭೂಮಿಗೆ ಬಂದವನು. ರಂಗಭೂಮಿಯೇ ನನ್ನ ಉಸಿರು ಅಂತೇಳಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಈ ವಯಸ್ಸಿಗೆ ಎಲ್ಲ ಸಿಕ್ಬಿಟ್ಟಿತ್ತು. ಆದ್ರೆ ಈ ಧಾರಾವಾಹಿಗೆ ಬಂದ ಮೇಲೆ ನಾನು ಮಗುವಾಗಿದ್ದೀನಿ. ಅದು ಯಶವಂತ್ ಸರ್ ಅವ್ರ ಮಗುವಾಗಿದೆ. ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ನಾನು ಹಾಡಿದ್ರೇನೆ ಮಾತು ಅಂದ್ರೆ ಡೈಲಾಗ್ಸ್ ಹಾಗೆ ನನಗೆ ಬರ್ತಿತ್ತು. ಬಹುಶಃ ನಾನು ತೊಟ್ಲಲ್ಲಿ ಮಲಗಿದ್ದಕ್ಕಿಂತ ಹೆಚ್ಚಾಗಿ ರಂಗಭೂಮಿಯಲ್ಲಿ ಮಲಗಿದ್ದು ನಾನು. ವಾವ್, ಜೋರ ಚಪ್ಪಾಳೆ ಬರಲಿ ಇಂಥ ಒಂದು ಅದ್ಭುತ ಮಾತಿಗೆ. ಸೊ ನನಗೆ ನನ್ನ ತಾಯಿ ಅಂದ್ರೆ ಇಷ್ಟ. ಅದಕ್ಕೆ ಜೈ ಮಾತಾ ನನ್ನ ಜೊತೆಗೆ ಸೇರಿಕೊಂಡಿದೆ. ನನ್ನ ಈ ತರದ ರಂಗಭೂಮಿಯ ಎಷ್ಟೋ ಪ್ರಪಂಚದ ಅದೆಷ್ಟೋ ರಂಗಭೂಮಿಗಳಲ್ಲಿ ನಾನು ಆಕ್ಟ್ ಮಾಡಿ ಬಂದಿದ್ದೇನೆ. ಆದ್ರೆ ನಿಜವಾಗಲೂ ನಡಗಿದ್ದು, ನಿಜವಾಗಲೂ ಎದುರಿದ್ದು ನನ್ನ ತಂದೆ ಬಿಟ್ರೆ ಯಶವಂತ್ ಅವರನ್ನ ಮಾತ್ರ. ನನ್ನ ಜೀವನದಲ್ಲಿ ನನ್ನ ತಂದೆಯನ್ನು ಬಿಟ್ರೆ ನಾನು ಎದುರಿದ್ದೆ ಇವ್ರಿಗೋಸ್ಕರ. ಯಾಕಂದ್ರೆ ಕಾಂಪ್ಲಿಮೆಂಟ್, 100% ಕಾಂಪ್ಲಿಮೆಂಟ್. ಯಾಕೆಂದ್ರೆ ಹೇಳ್ತಾ ಇದ್ದೆ ನಿಮ್ಗೆ, ನನಗೆ ಎಷ್ಟು ಭಯ ಆಗ್ತಿತ್ತು ಅಂದ್ರೆ ಅವ್ರು ಒಂದು ಡೈಲಾಗ್ ಹೇಳ್ಕೊಟ್ಟ ಮೇಲೆ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನ ಇಲ್ವಾ ಅಂತೇಳಿ ಈಗಲೂ ಅವ್ರ ಹಿಂದೆ ನಿಂತಿರೋದು ಸ್ವಲ್ಪ ನಡುತ್ತಾ ಇದ್ದೇನೆ ನಾನು. ಸೊ ಆ ತರದ ಒಬ್ಬ ಅದ್ಭುತ ನಿರ್ದೇಶಕರು ನನಗೆ ಸಿಕ್ಕಿದ್ರು. ಬಹುಶಃ ನನ್ನ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಆಗತ್ತೆ ಯಶವಂತ್ ಅವರಿಂದ. ಮತ್ತೆ ಜೈಮಾತಾಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೇನೆ. ನನಗಿಂತ ಒಂದು ಅದ್ಭುತ ಪಾತ್ರವನ್ನ ಕೊಟ್ಟಂತ ಆ ಅನ್ನದಾನ ಪ್ರಭು ಅವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ನನ್ನೆಲ್ಲ ತಂಡ ನನ್ನ ಜೊತೆಗೆ ತುಂಬಾ ಪ್ರೀತಿಯಿಂದ ನಡ್ಕೊಂಡಿದೆ. ನನ್ನನ್ನ ಅಷ್ಟೇ ಒಬ್ಬ ಹಿರಿಯ ಕಲಾವಿದನಾಗಿ ಗೌರವಿಸಿದೆ. ಈಗ ನಾನು ಇಟ್ಟಿರೋ ಪುಟ್ಟ ಹೆಜ್ಜೆ ಕಿರುತೆರೆಯಲ್ಲಿ ಒಂದು ಹೊಸ ಹೆಜ್ಜೆ ಆಗಲಿ ಅಂತೇಳಿ ನೀವೆಲ್ಲ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಶ್ರೀನಿವಾಸಯ್ಯ ಅವರ ಪಾತ್ರವನ್ನ ನಿಭಾಯಿಸ್ತಾ ಇರುವಂತಹ ಜಗದೀಶ್ ಸರ್ ಮಾತಾಡಬೇಕು. ದಯಮಾಡಿ ಪ್ಲೀಸ್ ಮೈಕ್ ನ ಪಾಸ್ ಮಾಡಬಹುದು ಸರ್, ಪ್ಲೀಸ್. ಎಸ್. ಸೊ ಗಾಯತ್ರಿಯ ತಂದೆಯ ಪಾತ್ರದಲ್ಲಿ ಸರ್ ಮಾತಾಡಬೇಕು, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಮಂಜಾಡ್ ಅಂತ. ನಾನೊಬ್ಬ ಪ್ರೇಕ್ಷಕನಾಗಿ ಈ 1.5 ಗಂಟೆ ಶೋ ನೋಡಿದೆ. ನಾನು ಪಾತ್ರಧಾರಿನಿಂದ ಮರೆತು ಬಿಟ್ಟಿದ್ದೆ. ಯಶವಂತ್ ಅವರು ಅದ್ಭುತವಾಗಿ ಇವರು ಕೆಲಸ ಮಾಡಿದ್ದಾರೆ. ಹಾಗೆ ಎಲ್ಲ ನಟರು, ಗಾಯಕರು ಆಗ್ಬೋದು, ಪಾರ್ವತಿ ಆಗ್ಬೋದು, ಎಲ್ಲ ನಟರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ನನಗೆ. ಯಶವಂತ್ ಜೊತೆಗೆ ಅಂತ ಕೆಲಸ ಮಾಡಬೇಕಂತ ಹೊಸ ಅನುಭವನೇ ಅದು. ಚಂದದ ಅನುಭವ ಹೇಳಬೇಕಂತಂದರೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹಾಗೂ ತಂತ್ರಜ್ಞರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಜೈಮಾತದಲ್ಲಿ ಇದು ನನ್ನ 2ನೇ ಪ್ರಾಜೆಕ್ಟು. ಅವರು ನಿನಗಾಗಿ ಅಂತ ಒಂದು ಸೀರಿಯಲ್ ನೆಗೆಟಿವ್ ಪಾತ್ರ ಮಾಡಿದ್ದೆ. ಅದಾದಮೇಲೆ ಇದು ಮಾಡ್ತಾ ಇದ್ದೀನಿ. ಸೀರಿಯಲ್ ಚೆನ್ನಾಗಿದೆ ಅಂತಂದರೆ ಎಲ್ಲರೂ ದಯವಿಟ್ಟು ನೋಡಿ. 7ವರೆಗೆ ಬರುತ್ತೆ. ದಯವಿಟ್ಟು ನೋಡಿಬಿಟ್ಟು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಯಶೋಧ ಅವರ ಪಾತ್ರದಲ್ಲಿ ದಿವ್ಯಾ ಮ್ಯಾಮ್ ನಿಭಾಯಿಸುತ್ತಿರೋದು ಪಾತ್ರವನ್ನ. ಮ್ಯಾಮ್ ನೀವೇನಾ ಮ್ಯಾಮ್? ಅಲ್ಲ, ಆ ಪಾತ್ರದಲ್ಲಿ ನನಗೆ ನಿಜವಾಗ್ಲೂ ಕನ್ಫ್ಯೂಷನ್ ಆಗಬೇಕು ನೋಡಿ. ನೀವೇ ಅಲ್ವಾ? ಎಸ್, ಪ್ಲೀಸ್ ಮ್ಯಾಮ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಗೆಳತಿ ಗಾಯತ್ರಿ ಅನ್ನೋದು ಫ್ರೆಂಡ್ಶಿಪ್ ಬೇಸ್ ಸ್ಟೋರಿ ಅಂತ ನಮಗೆಲ್ರಿಗೂ ಈಗಲೇ ಗೊತ್ತಾಗಿದೆ. ಥ್ಯಾಂಕ್ ಯು ಜಯಮಾತಾ ಕಂಬೈನ್ಸ್ ಫಾರ್ ಕಾಸ್ಟಿಂಗ್ ಮೀ ಆ್ಯಂಡ್ ಆಲ್ಸೋ ಸನ್ಮುನಿಯ. ಇಲ್ಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ that is for my director Yashwant Pandu sir. This is my second project with him. ನಾನು ಕನ್ನಡತಿಯಲ್ಲಿ ರೌ ಡೈರೆಕ್ಷನಲ್ಲಿ ವರ್ಕ್ ಮಾಡಿದ್ದೆ. ಸೊ
ಸೊ ಮತ್ತೆ ನಾನು ಅವ್ರ ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನನ್ನ ಫ್ರೆಂಡ್ಸಿಗೆ ಹೇಳಿದ ತಕ್ಷಣ ಅವ್ರು ಹೇಳಿದ್ರು ಒಂದೇ ಒಂದು, ಆರ್ ಯು ರೆಡಿ ಟು ಗೆಟ್ ರೋಸ್ಟೆಡ್ ಅಗೈನ್ ಅಂಡರ್ ಹಿಮ್ ಅಂತ. ಜೋಕ್ಸ್ ಅಪಾರ್ಟ್, ಆ್ಯಕ್ಚುಲಿ ಅವ್ರು ಡೈರೆಕ್ಷನ್ ಮಾಡಬೇಕಾದ್ರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಓನ್ಲಿ ಬಿಕಾಸ್ ವಿ ಶುಡ್ ಗೆಟ್ ದಿಸ್ ಕೈಂಡ್ ಆಫ್ ಅನ್ ಔಟ್ಕಮ್ ಅಂತ. ವಾವ್. ಅದರ್ವೈಸ್ ಹಿ ಈಸ್ ಅ ವೆರಿ ನೈಸ್ ಪರ್ಸನ್ ಬೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಅವ್ರು ಭಯ ಪಡ್ತಾವ್ರೆ, ಈಗ ಅವರು ಭಯ ಪಡ್ತಿದ್ದಾರೆ ಅನಿಸ್ತಿದೆ. ವಾವ್. ಎಸ್, ನಾನು ಒಂದೇ ಒಂದು ಮಾತು, ನಮ್ಮ ಉದಯ ಚಾನಲ್ ಅವರು ತುಂಬಾ ಅದ್ಭುತವಾಗಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ಆನ್ಲೈನಲ್ಲಿ ಸಾಕಷ್ಟು ಪ್ರೊಮೋಸ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕೆಲವೊಬ್ಬರು ಕಮೆಂಟ್ಸ್ ಹಾಕಿದ್ದಾರೆ, ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ, ಆಲ್ ದ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ. ಬಟ್ ಕೆಲವೊಬ್ರು ಇಟ್ ಇಸ್ ದ ಸೇಮ್ ಓಲ್ಡ್ ಸ್ಟೋರಿ, ಸೇಮ್ ಓಲ್ಡ್ ಥಿಂಗ್, ಇಬ್ಬರು ಹೀರೋಯಿನ್ಸು ಒಬ್ಬರೇ ಹೀರೋಗೆ ಇಷ್ಟಪಡ್ತಾರೆ, ಅದೇ ಸೇಮ್ ಓಲ್ಡ್ ಥಿಂಗ್ ಅಂತ ಹೇಳ್ತಿದ್ರು. ದಯವಿಟ್ಟು ಎಲ್ಲರಿಗೂ ಹೋಗಿ ನ್ಯೂಸ್ನ ಸ್ಪ್ರೆಡ್ ಮಾಡಿ, ಬಿಕಾಸ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋದು ತುಂಬ ಚಾಲೆಂಜಿಂಗ್, ಅದೇ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದು ಇಷ್ಟು ಈಸಿ. ಸೊ ಎನಿವೇ, ಥ್ಯಾಂಕ್ ಯು ಎವ್ರಿಬಡಿ, ಇಷ್ಟೊಂದು ಟೈಮ್ ಮಾಡಿಕೊಂಡು ನಮಗೋಸ್ಕರ ಬಂದು ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ಸ್ ಟು ಈಚ್ ಒನ್ ಆಫ್ ಯು, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಆಲ್ ದ ಬೆಸ್ಟ್. ಇನ್ನು ನಿರಂಜನ್ ಪಾತ್ರದಲ್ಲಿ ನಮ್ಮ ಪ್ರೀತಿಯ ಚೇತನ್ ಅವರು ಇಲ್ಲಿದ್ದಾರೆ, ಕೊಡಲೇಬೇಕು ಅವ್ರಿಗೆ. ಬನ್ನಿ ಬನ್ನಿ ಮಾತಾಡ್ಸೋಣ, ಬನ್ನಿ. ಪಾರ್ವತಿಯ ಅಣ್ಣನ ಪಾತ್ರ ಸರ್, ಮಾತಾಡಿ ಸರ್. ನಮಸ್ಕಾರ. ನಮಸ್ತೆ. ನಮಸ್ತೆ ಹೇಳಿದ್ರು ಅಷ್ಟೇ, ಹೇಳಿದ್ರು ಅಷ್ಟೇ, ಕಾಲ ತನ್ನ ಕೆಲಸ ಮಾಡ್ತೀನಿ. ಸಾಧ್ಯನೇ ಇಲ್ಲ, ಪರಕಾಯ ಪ್ರವೇಶ ಆಗೋಗ್ಬಿಟ್ಟಿದೆ. ನಿರಂಜನ್ ಅಲ್ಲ, ಈಗ ಪಾತ್ರ. ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಈಗ 1.5 ಗಂಟೆ ಏನು ನೋಡಿದೆ, ಏನು ಟೈಮ್ ಸ್ಪೆಂಡ್ ಮಾಡಿದೆ, ಅದು ಸೀರಿಯಲ್ ಥರನೇ ಇರಲಿಲ್ಲ, ಒಂದು ಸಿನಿಮಾ ನೋಡಿದಾಗಿತ್ತು. ಆ್ಯಕ್ಚುಲಿ ಯಶವಂತ್ ಸರು ಒಂದು ಶಾರ್ಟ್ ತೆಗಿಬೇಕಾದ್ರೆ ತುಂಬ ಬೈಸ್ಕೊಂಡೆ ನಾನು. ರಂಗಲ್ಲಿ ತುಂಬ ಬೈತಿದ್ರು, ಬಟ್ ಅವತ್ತು ಏನಕ್ಕೆ ಬೈತಿದ್ರು ಅಂತ ಇವತ್ತು ಅರ್ಥ ಆಗ್ತಿದೆ ನನಗೆ. ಸಕ್ಕತ್ತಾಗಿದೆ ಯಶವಂತ್ ಸರ್, ಸೂಪರ್. ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು ಆ್ಯಕ್ಚುಲಿ ತುಂಬ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಬಟ್ ನನಗೆಲ್ಲ ಒಂದು ಈ ಥರದ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಬೇಕಾಗಿತ್ತು, ಅದು ಇವತ್ತು ನನಗೆ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಜೈಮಾತಾ ಕಮೆಂಟ್ಸ್ ಆಗಲಿ ಮತ್ತು ಸಣ್ಣ ಉದಯಗೆ ನಾನು ಯಾವತ್ತೂ ಹೃದಯಪೂರ್ವಕ ವಂದನೆಗಳು ತಿಳಿಸ್ತೇನೆ. ಮತ್ತು ಅನಂತು ಅಮೇಝಿಂಗ್ ಡಿ ಒ ಪಿ. ಅವ್ರ ಕಷ್ಟ ನನಗೆ ಈಗ ಅರ್ಥ ಆಗ್ತಾ ಇದೆ, ನಿಮ್ದು ಪಾತ್ರ ಎಡಿಟ್ ಮಾಡ್ಬೇಕಂತ. ಆಮೇಲೆ ವಿಠಲ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಕಾಲ್ ಮಾಡಿ ನೀವು ನನಗೆ ಈ ಪಾತ್ರನ ಮಾಡಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವಿಠಲ್ ಸರ್. ಅಭಿ, ಥ್ಯಾಂಕ್ ಯು ಅಭಿ. ನಮ್ಮೆಲ್ಲ ಟೆಕ್ನಿಷಿಯನ್ ಟೀಮ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅವ್ರು ಪಟ್ಟಿರೋ ಶ್ರಮನೇ ನಾವು ತೆರೆಗಳಲ್ಲಿ ಇವತ್ತು ಈ ಕಾಣಿಸೋಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರನೇ ನಮ್ಮ ಗೆಳತಿ ಗಾಯತ್ರಿನ ಮುಂದುವರಿಸಿ, ಆ ಸಣ್ಣ ಉದಯ ಅಂತಲ್ಲ, ಇದೇ ಥರ ಗೆಳತಿ ಗಾಯತ್ರಿ ಆ ಸಣ್ಣ ಎಲ್ಲಿಂದ ಆ ಮಟ್ಟಕ್ಕೆ ಹೋಗಬೇಕು, ಆ ಥರ ನೀವು ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಸುಹಾಸಿನಿಯ ಪಾತ್ರದಲ್ಲಿ ನಮ್ಮ ಮ್ಯಾಮ್ ಸ್ವಾತಿ ಮ್ಯಾಮ್. ಎಸ್, ಪಾರ್ವತಿಯ ಅತ್ತಿಗೆ. ಎಲ್ರಿಗೂ ನಮಸ್ಕಾರ. ಈ ಪ್ರಾಜೆಕ್ಟ್ ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು, ಯಾಕಂದರೆ ಸಣ್ಣ ಉದಯಾಗೆ ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಹಾಗೆ ಶ್ರೀ ಜೈಮಾತಾ ಕಂಬೈನ್ಸ್ ಅವ್ರ ಪ್ರೊಡಕ್ಷನಲ್ಲಿ ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಹಾಗೆ ಯಶವಂತ್ ಸರ್ ನಿರ್ದೇಶನದಲ್ಲೂ ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಆಲ್ ದ ಬೆಸ್ಟ್ ಮ್ಯಾಮ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಸೀರಿಯಲಲ್ಲೂ ಏನಾದರೂ ಒಂದು ಕಲಿತಾ ಇರ್ತೀವಿ, ಒಂದು ಹೊಸ ಡೈರೆಕ್ಟರ್ಸ್ ಬರ್ತಾ ಇರ್ತಾರೆ. ಬಟ್ ನಾನು ಬಿಗಿನಿಂಗಲ್ಲಿ ಯಶವಂತ್ ಸರ್ ಅಂತಿದ್ರು. ನಿಜವಾಗ್ಲೂ ಅವ್ರ ಹತ್ರ ಕಲಿಯುವಂಥದ್ದು ತುಂಬ ಇದೆ. ಅವ್ರು ಏನೇ ಚೇಂಜಸ್ ಹೇಳಿದ್ರು ನಾವು ಅದನ್ನು ಕಲಿತೀವಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಏನೋ ಒಂದು ಕಲ್ತ್ಕೊಂಡು ಹೋಗ್ತೀವಿ, ಬಯಸ್ಕೊಂಡ್ರೂ ಪರವಾಗಿಲ್ಲ ಅಂತ ಏನೋ ಒಂದು ಕಲ್ತ್ಕೊಂಡು ಹೋಗ್ತೀವಿ. ಬಟ್ ಈ ಥರ ಡೈರೆಕ್ಟರ್ಸ್ ಇರೋದು ತುಂಬಾ ಅಪರೂಪ. ಈಗೆಲ್ಲ ಏನಂದರೆ ಓಕೆ ಏನೋ ಒಂದು ಮಾಡ್ಕೊಂಡು ಹೋಗಿ ಅಂದ್ಬಿಡ್ತಾರೆ. ಬಟ್ ಈ ಥರ ನಮ್ಮನ್ನು ತಿದ್ದೋರು ಇರಲೇಬೇಕು, ಆಗಲೇ ಪ್ರಾಜೆಕ್ಟ್ಗೆ ಒಂದು ಏನು ಹೇಳ್ತಾರೆ, ಒಂದು ಕಳೆ ಬರುತ್ತೆ, ಎಲ್ಲರ ಎಫರ್ಟ್ಸು ಕಾಣುತ್ತೆ, ಒಂದೊಂದು ಕ್ಯಾರೆಕ್ಟರ್ ಕೂರಿಸ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಯಶವಂತ್ ಸರ್. ಎಸ್, ಸೂಪರ್. ಆಮೇಲೆ ಎಲ್ಲ ಕ್ಯಾರೆಕ್ಟರ್ಸು ಅಷ್ಟೇ ತುಂಬ ವಿಭಿನ್ನವಾಗಿದೆ. ನಿರಂಜನ್ ಅವರು ಹೇಳಿದಾಗೆ ಇದು ನೋಡಿದಾಗ 1.5 ಗಂಟೆ
ಒಂದು ಸೀರಿಯಲ್ ಅಂತಾನೆ ಅನಿಸ್ಲಿಲ್ಲ, ಒಂದು ಫಿಲಮ್ ಥರನೇ ಫೀಲ್ ಬಂತು. ತುಂಬಾ ಅದ್ಭುತವಾಗಿ ಬಂದಿದೆ. ಸೊ ಇವತ್ತು ಈ ಸ್ಟೇಜಲ್ಲಿ ನಾವು ಏನು ಟ್ರೈಲರ್ ಲಾಂಚಿಗೆ ಬಂದಿದ್ದೀವಿ, ಇದೇ ಥರ ಪ್ರೊಡಕ್ಷನಿಂದ 500, 1000, 1500 ಎಲ್ಲ ಈವೆಂಟ್ಸ್ಗೂ ನಾವೆಲ್ಲ ಬಂದು ಸೇರಬೇಕು. ಮುಖ್ಯವಾಗಿ ವಿಠಲ್ ಅವರೇ ಥ್ಯಾಂಕ್ ಯು ಸೋ ಮಚ್, ಅಭಿ ಅವರೇ ಥ್ಯಾಂಕ್ ಯು. ಆಮೇಲೆ ಕ್ಯಾಮ್ರಾ ವರ್ಕ್ ಅಂತೂ ಸೂಪರ್ ಆಗಿದೆ ಅನಂತು ಸರ್. ಸೊ ಎಡಿಟಿಂಗ್ ಎಲ್ಲನೇ ಅದ್ಭುತ, ಯಾವುದೂ ನಾವು ಮಿಸ್ಟೇಕ್ ಅಂತಲೇ ಹೇಳೋಕ್ಕಾಗಲ್ಲ. ಈ ಒಂದು ಅವಕಾಶ ಕೊಟ್ಟಿರುವಂಥ ಸನ್ನುದ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಖ್ಯವಾಗಿ ಪ್ರೇಕ್ಷಕರು, ನೀವಿಲ್ಲ ಅಂದರೆ ನಾವಿಲ್ಲ. ಎಲ್ಲ ಕ್ಯಾರೆಕ್ಟರ್ಸ್ನು ನೀವು ಬೆಳೆಸಿದ್ದೀರ, ನಾವು ಮಾಡಿರುವಂಥ ಎಲ್ಲ ಪಾತ್ರಗಳನ್ನು. ಈ ಧಾರಾವಾಹಿನೂ ಎಲ್ಲ ಪಾತ್ರಗಳನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ವೆರಿ ಮಚ್ ಮ್ಯಾಮ್. ಈಗ ಅರ್ಜುನ್ ಆಗಿ ನಮ್ಮ ಜಿತೇಂದ್ರ ಅವರು, ಪಾರ್ವತಿಯ ತಮ್ಮ, ಯಾಕಷ್ಟು ಅಗ್ರೆಷನ್ ಮಾರಾಯ ಹೇಳಿ. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನಮಗೆ ಸಮಾಧಾನ ಆಗ್ತಿದೆ ನಿಮ್ಮೆಲ್ಲ ಮಾತು ಕೇಳಿ, ಬಿಕಾಸ್ ನಾವು ಒಬ್ಬನೇ ಬಯಸ್ಕೊತಿದ್ದು ಅಂತ. ಹೊಸ ಧಾರಾವಾಹಿ ಬಗ್ಗೆ ಹೇಳಬೇಕು ಅಂದರೆ ಇದು ಹೊಸ ಪ್ರಯತ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅಂದರೆ ನಾವು ಮಾಮೂಲಿ ಒಂದಷ್ಟು ಬೇರೆ ಬೇರೆ ಥರದ ಕಥೆಗಳನ್ನ ಟಿ ವಿಲಿ ನೋಡಿರ್ತೀವಿ, ಅದಷ್ಟಕ್ಕಿಂತ ವಿಭಿನ್ನವಾದಂಥ ಕಥೆ ಇದು. ಅಷ್ಟನ್ನಂತೂ ಗ್ಯಾರಂಟಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿಂದ ಏನಿದ್ರು ನೀವು ಸ್ಕ್ರೀನ್ ಮೇಲೆ ನೋಡಬೇಕು. ಇಲ್ಲಿ ಸ್ವಲ್ಪ ಪ್ರೀಮಿಯರ್ ಆಯಿತು, ಆಡಿಯನ್ಸ್ ರಿಯಾಕ್ಷನ್ ನೋಡಿ ಏನು ಅನಿಸ್ತದೆ? ತುಂಬ ಖುಷಿ ಆಯಿತು. ಒಂದು 15-20 ಪ್ರಶ್ನೆಗಳನ್ನ ಕೇಳಿದ್ರು ನಮ್ಮ ಟೀಮ್ ಕಡೆಯಿಂದ. ಅಷ್ಟಕ್ಕೂ ಉತ್ತರ ಬಂತು, ಮತ್ತು ಅದು ಒಬ್ಬೊಬ್ಬರಲ್ಲ 10 ಜನ ಉತ್ತರ ಕೊಟ್ಟರು, ಮತ್ತು ಯಾರೋ ಸಣ್ಣ ಸಣ್ಣ ಮಕ್ಕಳು ಕೂಡ ಅದಕ್ಕೆ ಉತ್ತರ ಕೊಟ್ಟರು. ಅದು ತುಂಬ ಖುಷಿ ಅನ್ನಿಸ್ತು. ಅದರಲ್ಲೂ ಒಂದಂತೂ ಗಾಯತ್ರಿಯ ಇನ್ನೊಂದು ಸೂಜಿ ಅನ್ನೋದು ಬಿಟ್ಟು ಇನ್ನೊಂದು ಹೆಸರಿದೆ ಏನು ಅಂತ ಕೇಳಿದ್ರು. ನಾನು ಒಂದು ಕ್ಷಣ ಹಿಂಗೆ ಯೋಚನೆ ಮಾಡುವಷ್ಟರಲ್ಲಿ ಒಂದು ಹುಡುಗಿ ಉತ್ತರ ಕೊಟ್ಲು. ಸೊ ಅದು ಬಹಳ ಖುಷಿ ಆಯಿತು. ಸೊ ಅಂದರೆ ಜನಗಳಿಗೆ ಇದು ಕನೆಕ್ಟ್ ಆಗ್ತಿದೆ ಅಂತ ಒಂದು ಧೈರ್ಯ ಬಂತು. ನಿಮ್ಮ ಇಬ್ಬರು ಲೀಡ್ ಆ್ಯಕ್ಟ್ರೆಸ್ ಬಗ್ಗೆ ಏನು? ಲೀಡ್ ಆ್ಯಕ್ಟ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಅವರಿಬ್ಬರು ಸೀನಿಯರ್ ಆ್ಯಕ್ಟ್ರುಗಳು. ಬಹಳಷ್ಟು ಸೀರಿಯಲ್ಗಳನ್ನ ಮಾಡಿದ್ದಾರೆ, ಎಲ್ಲ ಹಿಟ್ ಸೀರಿಯಲ್ಗಳನ್ನ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಈ ಪ್ರಾಜೆಕ್ಟ್ಗೆ ಅಂತ ಒಂದು ಡೆಡಿಕೇಶನ್ ಬೇಕಲ್ಲ, ಆ ಡೆಡಿಕೇಶನ್ ಇದೆ. ಡೆಡಿಕೇಟೆಡಾಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಅದು ಅವ್ರ ಬಗ್ಗೆ ಖುಷಿ ಪಡ್ಬೋದಂತ ವಿಷಯ. ಸೊ ಅವ್ರು ಹಾಗಿರೋದಕ್ಕೆ ಈ ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನಾಗುತ್ತೆ, ಇಲ್ಲ ನಾನು ಇಷ್ಟೇ ಮಾಡೋದು ಹಿಂಗೆ ಅಂದರೆ ಅದು ಆಗಲ್ಲ. ಬಟ್ ಅವರು ಅದು ಯಾವುದನ್ನು ಇಲ್ಲದೆ, ಅದು ಯಾವ ಆ್ಯಟಿಟ್ಯೂಡು ಇಲ್ಲದೆ ಈ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನು ತುಂಬ ಪ್ರೀತಿಯಿಂದ ಮಾಡ್ತಿದ್ದಾರೆ. ಅದು ಔಟ್ಪುಟ್ಟಲ್ಲಿ ಕಾಣಿಸ್ತಿದೆ. ಸೊ ಖುಷಿ. ಆವಾಗಲೇ ಹೇಳಿದಾಗೆ ಮೂರು ಕೂಡ ಒಂದು ಒಳ್ಳೆ ಸ್ಫಟಿಕದಂತಹ ಶುದ್ಧ ಕ್ಯಾರೆಕ್ಟರ್ ಅಂತ. ಆದರೆ ಇಬ್ಬರಲ್ಲಿ ಈ ಕ್ಯಾರೆಕ್ಟರ್ ಆ ಕಡೆ ಈ ಕಡೆ ಆದರೆ ಗಾಯತ್ರಿಗೆ ಅವರು ಇದಕ್ಕೆ ಇವರು ಅಂತನಾ, ಅದು ತಂಡದ ನಿರ್ಧಾರ. ಅದರಲ್ಲಿ ನಮ್ಮ ಪರಮ್ ಸರ್ ತುಂಬ ಕೈ ಚಳಕ ಇದೆ. ಸೊ ಮೇಜರ್ ಅವ್ರದ್ದೇ ನಿರ್ಧಾರ ಅದು. ಮತ್ತು ಅಫ್ಕೋರ್ಸ್ ನೀವು ಥಿಂಕ್ ಮಾಡಿದ್ರಾ ಆ ಕಡೆ ಈ ಕಡೆ ಆದರೆ ಹೇಗಿರುತ್ತೆ ಆ ಪಾತ್ರ? ಹೌದೌದು, ಇಲ್ಲ ಅದು ಥಾಟ್ ಇತ್ತು, ಡಿಸ್ಕಷನ್ಸ್ ಎಲ್ಲ ಆಗಿದೆ ಅದ್ರ ಬಗ್ಗೆ. ಅದಕ್ಕೆ ಅವರು ಇದಕ್ಕೆ ಇವರು ಆದರೆ ಹೇಗೆ, ಇಲ್ಲ ಈ ಕಾರಣಕ್ಕೆ ಹಿಂಗೆ ಮಾಡೋಣ, ಇಲ್ಲ ಬೇಡ ಈ ಕಾರಣಕ್ಕೆ ಹಿಂಗೆ ಮಾಡೋಣ. ಸೊ ಹೀಗೆ ತಿರುಗಿಸಿ ಕೊನೆಗೆ ಆಗಿರೋದು. ಇವಾಗ ಫೈನಲಿ ನೋಡ್ಬೇಕಾದ್ರೆ ಹೇಗೆ ಅನಿಸ್ತಿದೆ? ಇಬ್ರು ಆ ಪಾತ್ರಕ್ಕಾಗಿ ಹುಟ್ಟಿದವರು ಅನಿಸ್ತಿದೆಯಾ? ಪಕ್ಕ ಇದ್ದಾರೆ ಅನಿಸ್ತಿದೆ. ಓಕೆ, ಹೌದೌದು, ಕರೆಕ್ಟಾಗಿ ಆಗಿದೆ ಅಂತ ಅನಿಸ್ತಿದೆ. ನೀವು ಕಮೆಂಟ್ಗಳ ಬಗ್ಗೆ ಎಲ್ಲ ಹೇಳಿದ್ರಿ, ಸೀರಿಯಲ್ ನೋಡೋರ ಬಗ್ಗೆ ಏನು ಹೇಳ್ತಾ ಇದ್ರಿ? ಏನು ನಿರೀಕ್ಷೆ ಇಟ್ಟು ಅಥವಾ ಇವಾಗ ಕಮೆಂಟ್ ಮಾಡಿದವರಿಗೆ ಏನು ಸಜೆಷನ್ ಕೊಡ್ತಾ ಇದ್ರಿ? ಕಮೆಂಟ್ ಮಾಡಿದವರು ಕೂಡ ಖುಷಿಯಾಗಿ ನೋಡುವಂಥ ಸೀರಿಯಲ್ ಮಾಡ್ತೀವಿ ಅಂತ ನಂಬಿಕೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಆಗಲೇ ಒಂದು ಹೇಳಿದೆ ನಾನು, ಅದೇ ಥರ ಇದು ಯಾವುದೇ ರೀಮೇಕು ಅಲ್ಲ, ಎಲ್ಲಿಂದ ತೆಗೆದಿರೋ ಕಥೆಯೂ ಅಲ್ಲ. ಇದೊಂದು ಸ್ವಂತ ಕತೆ, ನಮ್ಮ ಮಣ್ಣಿನ ಕತೆ, ನಮ್ಮಲ್ಲಿ ಹುಟ್ಟಿದ ಕತೆ, ನಮ್ಮ ಬಾಂಧವ್ಯದ ಕತೆ, ನಮ್ಮ ಗಂಡ ಹೆಂಡತಿ ಹೇಗಿರಬಹುದು ಅನ್ನೋದ್ರ ಕತೆ, ನಮ್ಮ ಸ್ನೇಹಿತರು ಹೇಗಿರಬೇಕು ಅನ್ನೋದ್ರ ಕತೆ, ಸ್ನೇಹಿತರು ಯಾಕೆ ಬೇಕು, ಹೇಗೆ ಬೇಕು ಅನ್ನೋದನ್ನು ಹೇಳುವಂಥ ಕತೆ, ಯಾಕೆ ಸ್ನೇಹ ಒಂದೊಂದ್ಸಲ ಕುತ್ತಿಗೆಗೆ ಟೈಟ್ ಆಗಿಬಿಡುತ್ತೆ ಅನ್ನೋದನ್ನು ತೋರಿಸುವಂಥ ಕತೆ. ಸೊ ಒಂದು ಸ್ನೇಹದ ಕತೆ ಇದು, ಒಳ್ಳೆ ಕತೆ. ಥ್ಯಾಂಕ್ ಯು.